ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 21ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮ್ಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕೂಡ ಮಾಡಿ. ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನನಗೆ ಇನ್ನಷ್ಟು ಹೆಚ್ಚು ಚಂದದ ಕಥೆಗಳನ್ನು ಬರೆಯೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ ಹುಮ್ಮಸ್ಸು ಸಿಗುತ್ತೆ. ಸಪೋರ್ಟ್ ಮಾಡ್ತಾ ಇರಿ. ಯಾಕಂದರೆ ಸಪೋರ್ಟ್ ಇಲ್ಲಾಂದರೆ ಯಾವ ಮನುಷ್ಯ ಕೂಡ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸ್ಟಾರ್ಟ್ ಮಾಡೋಣ. ಅಧ್ಯಾಯ 21. ಅವನ ಈ ಗುಣವನ್ನು ನೋಡಿ ಪ್ರಾರ್ಥನಾಳ ಮನಸ್ಸು ಅದಾಗಲೇ ಅವನನ್ನು ಮೆಚ್ಚಿಕೊಂಡಿತ್ತು. ತನಗೋಸ್ಕರ ಅದೆಷ್ಟೊಂದು ಸಹಾಯ ಮಾಡುತ್ತಿದ್ದಾನೆ ಹುಡುಗ. ತನ್ನ ಬಗ್ಗೆ ಅವನಿಗೇನೂ ತಿಳಿದಿಲ್ಲ, ತಾನೇನು ಹೇಳಲೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಅವನ ಚೈಲ್ಡ್ಹುಡ್ ಫ್ರೆಂಡ್ ಪ್ರಣತಿ ಕಡೆಯವಳು ಅಂತಲೂ ಅವನಿಗೆ ಗೊತ್ತಿಲ್ಲ. ಆದರೂ ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನೀನು ಒಳ್ಳೆ ಮನಸ್ಸಿರೋ ಹುಡುಗ. ನೋಡೋದಕ್ಕೆ ಮಾತ್ರ ವಿಲನ್ ವಜ್ರಮುನಿ, ಆದರೆ ಒಳಗಿಂದ ನೋಡಿದ್ರೆ ನೀನು ಹೀರೋನೇ ಎಂದು ತನಗರಿವಿಲ್ಲದಂತೆಯೇ ಹೇಳಿಕೊಂಡು ಮುಗುಳು ನಗುವ ಹುಡುಗಿಯನ್ನ ವಾಸ್ತವಕ್ಕೆ ತರುವ ಕೆಲಸ ಮಾಡಿದ್ದು ಆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವ ಹುಡುಗಿಯೇ. ಮ್ಯಾಮ್, ನಿಮಗೆ ಯಾವ ತರಹದ ಬಟ್ಟೆ ಬೇಕು? ನಮ್ಮ ಹತ್ರ ಈಗಾಗಲೇ ಹೊಸ ಹೊಸ ಕಲೆಕ್ಷನ್ಗಳು ಬಂದಿವೆ, ತೋರಿಸ್ಬೇಕಾ ಎಂದು ಕೇಳುವವಳಿಗೆ, ಅಯ್ಯೋ ಬೇಡ ಬೇಡ, ಆ ತರಹದ ಗ್ರ್ಯಾಂಡ್ ಡ್ರೆಸ್ನ ಅವಶ್ಯಕತೆ ನನಗಿಲ್ಲ. ಡೈಲಿ ವೇರ್ ಮಾಡುವಂಥ ಡ್ರೆಸ್ ತೋರಿಸಿ ಸಾಕು. 200 ರೂಪೀಸ್ ಆ ಥರ ಇರೋ ಟಾಪ್ಸ್ ತೋರಿಸಿ ಎಂದು ಕೇಳುತ್ತಾಳೆ ಪ್ರಾರ್ಥನಾ. ಪರಿಚಯ ಇಲ್ಲದೆ ಇರೋರಿಗೆ ಸಹಾಯ ಮಾಡ್ತಾ ಇರೋದು ನಿಮ್ಮ ದೊಡ್ಡ ಗುಣ. ಆದರೆ ಆ ಸಹಾಯನ ನಾನು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ನೋಡಿದರೆ ಅದು ತಪ್ಪಾಗುತ್ತೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಹುಡುಗಿ 4-5 ಬಟ್ಟೆಗಳನ್ನು ಖರೀದಿ ಮಾಡಿದಳು. ಅದು ಕೂಡ ಅಗ್ಗದ ವಸ್ತುಗಳನ್ನು. ಅವಳ ಬಳಿ ಬಂದ ಪ್ರಖ್ಯಾತ್, ನಿನಗೇನು ಬೇಕೋ ಅದನ್ನೆಲ್ಲ ತಗೊಂಡ್ಯಾ? ಇನ್ನೇನು ಬಾಕಿ ಇಲ್ಲ ತಾನೆ ಎಂದು ಕೇಳುವಾಗ, ಇಲ್ಲ, ಎಲ್ಲ ತಗೊಂಡೆ, ಇನ್ನು ಹೊರಡೋಣ, ಸದ್ಯಕ್ಕಿಷ್ಟು ಸಾಕು ಎಂದಳು. ಅವಳ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ ಹುಡುಗ, ನೀನು ಹೊರಗಿರು, ನಾನು ಬಿಲ್ ಪೇ ಮಾಡಿ ಬರ್ತೀನಿ ಎಂದವನೇ ಬಿಲ್ ಪೇ ಮಾಡಿ ಹೊರಗೆ ಬಂದಿದ್ದನು. ಅಲ್ಲಿಂದ ಮತ್ತೆ ಅವಳನ್ನು ಮನೆ ಕಡೆ ಕರೆದುಕೊಂಡು ಹೋಗುವವನು ಅವಳನ್ನು ಮನೆ ಮುಂದೆ ಇಳಿಸಿ, ಸರಿ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ, ನಾನು ಆದರೆ ಬೇಗ ಬರ್ತೀನಿ, ಇಲ್ಲಾಂದರೆ ಲೇಟ್ ಆಗಬಹುದು ಎನ್ನುತ್ತಾನೆ. ಅವನ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸುವ ಪ್ರಾರ್ಥನಾ ಸ್ವಲ್ಪ ಮುಂದೆ ಬಂದವಳು ಮತ್ತೆ ಹಿಂದಿರುಗಿ ಅವನ ಮುಂದೆ ಬಂದು ನಿಲ್ಲುತ್ತಾಳೆ. ಏನು ಎಂದು ತನ್ನ ಮುಂದೆ ನಿಂತಿರುವ ಹುಡುಗಿಗೆ ಹುಬ್ಬು ಹಾರಿಸಿ ಕೇಳುವವನು, ಪ್ರಖ್ಯಾತ್ ಅವರೇ, ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ, ಅದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಬಟ್ಟೆ ಬೇರೆ ಕೊಡಿಸಿದ್ದೀರಾ, ನನ್ನ ಮೇಲೆ ನಿಮ್ಮ ಋಣಭಾರ ತುಂಬ ಇದೆ. ಈ ಋಣನ ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲ ಎಂದಳು. ಅವಳ ಮಾತಿಗೆ ಅವನ ಮುಖದ ಭಾವ ಒಂಚೂರು ಬದಲಾಗಲಿಲ್ಲ. ಅದೆಲ್ಲ ಏನು ಬೇಡ, ಈಗ ಹೇಳಿದ್ಯಲ್ಲ ಋಣನ ಹೇಗೆ ತೀರಿಸ್ತಿ ಅಂತ. ಹೇಗಿದ್ರೂ ಇದಕ್ಕಿಂತ ಮುಂಚೆ ತುಂಬ ಸಲ ನಿಂಗೆ ಖರ್ಚು ಮಾಡಿದ್ದೀನಲ್ಲ. ಅದೇ ಅವತ್ತು ನೀನು ಜ್ವರದಿಂದ ನರಳಬೇಕಾದ್ರೆ ಡಾಕ್ಟರ್ನ ಕರೆಸಿ ನಿಂಗೆ ಮೆಡಿಸಿನ್ ತಂದುಕೊಟ್ಟೆ, ಅದರ ಬಾಕಿನೇ ಇದೆಯಲ್ಲ. ಅವತ್ತಿನ 1750 ರೂಪಾಯಿ ಸೇರಿಸಿ ಅದರ ಜೊತೆಗೆ ಇವತ್ತಿನ 1,500 ಸೇರಿಸಿ ಟೋಟಲ್ ಆಗಿ 3,000 ಏನು ಸಮಥಿಂಗ್ ಆಗುತ್ತೆ ನೋಡು. ಅಷ್ಟು ಹಣನ ಹೋಗುವಾಗೆಲ್ಲ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರು, ಅಷ್ಟೇ, ಸಿಂಪಲ್. ಅದಕ್ಕಿಂತ ಮುಂಚೆ ಈಗ ಹಾಕೊಂಡು ನಿಂತಿದ್ಯಲ್ಲ ನನ್ನ ಫೇವ್ರೆಟ್ ಟೀ ಶರ್ಟ್ನ, ಅದನ್ನು ಮೊದಲು ನೀಟಾಗಿ ಒಗೆದು ಹಾಕು, ಹೋಗು, ಋಣ ಅಂತೆ ಋಣ ಎನ್ನುತ್ತಾನೆ. ಅವನ ಮಾತಿಗೆ ಕೋಪದಿಂದ ಹುಬ್ಬು ಬೆಸೆದುಕೊಳ್ಳುವ ಹುಡುಗಿ ಅವನಿಗೆ ಬೆನ್ನು ಹಾಕಿ ಮೂತಿ ತಿರುಗಿಸಿ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾಳೆ. ಅವಳು ಮನೆಯೊಳಗೆ ಹೋಗುವ ತನಕ ಕೂಡ ಅಲ್ಲೇ ಬೈಕ್ ನಿಲ್ಲಿಸಿ ಅವಳನ್ನು ನೋಡಿ ನಗುವ ಪ್ರಖ್ಯಾತ್ ತದನಂತರ ಅಲ್ಲಿಂದ ಗ್ಯಾರೇಜ್ಗೆ ಹೋಗುತ್ತಾನೆ. 1 ರೂಪಾಯಿಗೂ ಲೆಕ್ಕ ಇಡ್ತಾನೆ. ಲೆಕ್ಕದಲ್ಲಿ ಪಕ್ಕ ಇದ್ದಾನೆ ಈ ಶುಂಠಿ. ನನಗೆ ಕೂಡ ಅವತ್ತು ಡಾಕ್ಟರ್ನ ಕರೆಸಿ ಮೆಡಿಸಿನ್ ತಂದಾಗ ಬಿಲ್ ಎಷ್ಟಾಗಿತ್ತು ಅನ್ನೋದೇ ಮರ್ತೋಗಿತ್ತು. ಆದರೆ ಈ ನನ್ನ ಮಗ ಕರೆಕ್ಟಾಗಿ ಅದನ್ನು ನೆನಪಿಟ್ಕೊಂಡಿದ್ದಾನೆ. 1 ರೂಪಾಯಿ ಕೂಡ ಆಚೀಚೆ ಹೇಳದೆ. ಯಪ್ಪ, ಇವನನ್ನು ಕಟ್ಕೊಳ್ಳೋ ಹುಡುಗಿಗೆ ಚಿಪ್ಪೇಗತಿ. ಹೀಗೆ 1 ರೂಪಾಯಿಗೂ ಲೆಕ್ಕ ಇಡ್ತಾ ಹೋದರೆ ಅವಳು ಮದುವೆ ಆದ ಒಂದೇ ದಿನಕ್ಕೆ ನೀನೂ ಬೇಡ, ನಿನ್ನ ಸಹವಾಸನೂ ಬೇಡ ಅಂತ ಹೇಳಿ ಓಡಿ ಹೋಗ್ಬಿಡ್ತಾಳೆ ಅನ್ಸುತ್ತೆ ಎಂದು ಹೇಳಿ ನಗುವವಳು, ಆದರೂ ಇಲ್ಲಿಂದ ನಾನು ಮತ್ತೆ ನನ್ನ ಊರಿಗೆ ಹೋಗುವಾಗ ಪ್ರಖ್ಯಾತ್ ಅವರು ನನಗೋಸ್ಕರ ಖರ್ಚು ಮಾಡಿರೋ ಅಷ್ಟು ಹಣನ ಅವ್ರಿಗೆ ಕೊಟ್ಟೇ ಹೋಗಬೇಕು. ಬೇರೆಯವ್ರ ಹಣ ನಮ್ಗೆ ಯಾಕೆ? ಮತ್ತು ಇನ್ಮುಂದೆ ನಾನು ಕೂಡ ಹೀಗೆ ಏನು ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲಿಯೇ ಕೂಡಬಾರ್ದು, ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋಬೇಕು. ಹೊರಗಡೆ ಹೋಗಿ 1 ರೂಪಾಯಿ ಸಂಪಾದನೆ ಮಾಡಿದರೆ ಇನ್ನೊಬ್ಬರ ಮುಂದೆ ಕೈ ಚಾಚೋದಾದ್ರೂ ತಪ್ಪುತ್ತೆ. ಹಂಗಿನ ಬದುಕು ಬೇಡ.
ಯಾಕೆ ಅವರು ನನಗೇನು ಹೇಳಿಲ್ಲ, ಆದರೂ ಕೂಡ ಮೂರೊತ್ತು ತಿಂದ್ಕೊಂಡು ಮನೇಲಿ ಇರೋದಕ್ಕೆ ನನಗಿಷ್ಟ ಇಲ್ಲ. ಪ್ರಖ್ಯಾತ್ ಬರಲಿ, ಅವ್ರ ಹತ್ರ ಮಾತಾಡ್ತೀನಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುವ ಪ್ರಾರ್ಥನಾ ಎದ್ದು ಒಳಗೆ ಹೋಗುತ್ತಾಳೆ. ನಂಜುಂಡ, ಏನಾದರೂ ಮಾಹಿತಿ ಸಿಕ್ತೇನೋ ಅವಳ ಬಗ್ಗೆ? ಆ ಹಾಳದವಳು ಎಲ್ಲಿ ಹೋಗಿ ಸತ್ತಿದ್ದಾಳೆ ಅಂತ ಏನಾದರೂ ಸುಳಿವು ಸಿಕ್ತಾ ಎಂದು ಕೋಪದಿಂದ ಕೇಳುವ ರತ್ನಮಳಿಗೆ, ಇಲ್ಲ ಕಣಕ್ಕು, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಹಾಳದವಳು ಅದೆಲ್ಲಿ ಹೋಗಿದ್ದಾಳೋ ಏನು, ಇಲ್ಲಿ ಅವಳಿಂದಾಗಿ ನಾವು ಸಾಯ್ತಾ ಇದ್ವಿ, ಸಿಗ್ಲಿ ಅವಳು ನನ್ನ ಕೈಗೆ, ಆಗಿದೆ ಮಾರಿ ಹಬ್ಬ ಎಂದು ರೋಷದಿಂದ ಹೇಳುತ್ತಾನೆ ನಂಜುಂಡ. ಏನು ಹೇಳ್ತಾ ಇದ್ದೀಯಾ? ಇನ್ನೂ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ನಿನ್ನ ಹುಡುಗರೆಲ್ಲ ಏನು ಕತ್ತೆ ಕಾಯ್ತಾ ಇದ್ದಾರೆ? ಆ ಮಾಲುಬಾಯಿ ಬೇರೆ ನನ್ನ ತಲೆ ಮೇಲೆ ಹತ್ತಿ ಕೂತು ನನ್ನ ಪ್ರಾಣ ತಿಂತ ಇದ್ದಾಳೆ. ಇಲ್ಲಿ ನೋಡಿದ್ರೆ ಈ ಹಾಳದವಳು ಎಲ್ಲೂ ಕಾಣಿಸ್ತಿಲ್ಲ. ಮಾಲುಬಾಯಿ ಕೊಟ್ಟಿರೋ ಸಮಯದಲ್ಲಿ ಈಗಾಗಲೇ 1 ತಿಂಗಳು ಮುಗಿದಾಯಿತು. ಇನ್ನು ಉಳಿದಿರೋದು ಬರೀ 5 ತಿಂಗಳು ಮಾತ್ರ. ಅಷ್ಟರಲ್ಲಿ ಆ ಪ್ರಾರ್ಥನೆಯನ್ನು ಹುಡುಕ್ಲೇಬೇಕು. ಈಗ ನಮಗಿರೋದು ದಾರಿ ಒಂದೇ ಎಂದು ಹೇಳುವ ರತ್ನಮ್ಮಳನ್ನೇ ವಿಸ್ಮಯದಿಂದ ನೋಡಿ ನಗುವ ನಂಜುಂಡ, ಏನಕ್ಕ, ಏನ್ ದಾರಿ ಅದು ಅಂತ ಹೇಳು, ಈಗಲೇ ಆ ದಾರಿನ ಹುಡುಕಿ ಕೆಲಸ ಮುಗಿಸಿ ಬರ್ತೀನಿ ಎಂದನು. ಈಗ ನಾನು ಏನು ಹೇಳಲ್ಲ, ಈ ರತ್ನಮ್ಮ ಹೇಳುದನ್ನೇ ಮಾಡುದನ್ನೇ ಮಾಡುದು. ಕೆಲಸ ಆಗೋಕ್ಕಿಂತ ಮುಂಚೆನೆ ನನಗೆ ಹೇಳಿ ಅಭ್ಯಾಸ ಇಲ್ಲ, ನಾಳೆ ನಿಂಗೇನೆ ಗೊತ್ತಾಗುತ್ತೆ ಎಂದವಳ ಮುಖದಲ್ಲಿ ಆಗಲೇ ವ್ಯಂಗ್ಯದ ನಗು ಮೂಡಿತ್ತು. ಮನೆಗೆ ಬಂದ ಪ್ರಖ್ಯಾತ್ನ ಮುಂದೆ ಓಡಾಡುತ್ತಿದ್ದಳು ಪ್ರಾರ್ಥನಾ. ಅವನು ಕೂಡ ಬಂದಾಗಲಿಂದ ಅವಳನ್ನು ಗಮನಿಸುತ್ತಲೇ ಇದ್ದಾನೆ. ಅವನು ಎತ್ತ ಹೋದರೂ ಅತ್ತ ಬರುತ್ತಲೇ ಇದ್ದಾಳೆ, ಆದರೆ ಅವನೇನು ಪ್ರತಿಕ್ರಿಯಿಸಲಿಲ್ಲ. ಊಟ ಮಾಡಿದ ನಂತರ ಕೂಡ ಅವಳ ಸುತ್ತಾಟ ಅವನ ಹಿಂದೆ ಮುಂದೆ ಮುಂದುವರಿಯುತ್ತಲೇ ಇತ್ತು. ಏನ್ ಪ್ರಾಬ್ಲಮ್ ನಿಂಗೆ, ಏನಾದ್ರೂ ಬೇಕಿತ್ತಾ ಕೇಳಿದನು. ಮತ್ತೇನ್ ಬೇಕಿತ್ತು? ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಒಳ್ಳೆ ಬೆನ್ನಿಗೆ ಬಿದ್ದ ಬೇತಾಳನ ಹಾಗೆ ಹಿಂದೆ ಮುಂದೆ ಸುತ್ತಾಡ್ತಾನೆ ಇದ್ದೀಯಲ್ಲ, ಯಾಕೆ ಎಂದು ಕೇಳುವವನಿಗೆ, ಮತ್ತೆ ಅದು ಎಂದು ರಾಗ ಎಳೆಯುತ್ತಾಳೆ ಪ್ರಾರ್ಥನಾ. ಅವಳ ರಾಗಕ್ಕೆ ಉಡಾಫೆಯಿಂದ ಕಣ್ಣು ತೇಲಿಸುವ ಹುಡುಗ, ಅಮ್ಮ ತಾಯಿ, ಅದೇನ್ ಹೇಳ್ಬೇಕಂತಿದ್ಯೋ ಅದನ್ನ ನೇರವಾಗಿ ಹೇಳು, ಸುಮ್ನೆ ರಾಗ ಎಳಿಬೇಡ, ಮೊದ್ಲೇ ಸುಸ್ತಾಗಿದೆ, ನಂಗೆ ನಿದ್ದೆ ಬೇರೆ ಬರ್ತಾ ಇದೆ ಎನ್ನುತ್ತಾನೆ. ಅದು ಅದು ಮತ್ತೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಎಂದು ಮೆಲ್ಲಗೆ ನುಡಿದೇ ಬಿಡುತ್ತಾಳೆ. ಅವಳ ಮಾತು ಕೇಳಿ ಕಣ್ ಬಿಟ್ಟವನು, ಏನು ಕೆಲ್ಸಕ್ಕ? ಅದ್ ಸರಿ, ಎಲ್ಲಿಗೆ ಹೋಗ್ತೀಯಾ ಕೆಲಸ ಮಾಡೋಕೆ? ನನ್ನ ಜೊತೆ ಗ್ಯಾರೇಜ್ಗೆ ಬರ್ತೀಯಾ ಎಂದು ಅಣಕ ಮಾಡಿ ಕೇಳಿದನು. ಇಲ್ಲ, ಅದು ನಾನು ರಮ್ಯಕ್ಕೆ ಹೋಗ್ತಾರಲ್ಲ ಬಟ್ಟೆ ಅಂಗಡಿಗೆ, ಸೇಲ್ಸ್ ಗರ್ಲಾಗಿ ಕೆಲಸ ಮಾಡೋಕೆ, ಹಾಗೆ ಅಲ್ಲಿಗೆ ಜನ ಬೇಕಂತ ಹೇಳ್ತಿದ್ರು. ನನಗೂ ಮನೇಲಿ ಕೊಡೋಕೆ ಬೋರ್ ಆಗುತ್ತೆ, ನಾನು ನಾಳೆಯಿಂದ ಹೋಗ್ಬೇಕಂತಿದ್ದೀನಿ. ಹೇಗಿದ್ರು ರಮ್ಯಕ್ಕ ಜೊತೆಗಿರ್ತಾರಲ್ಲ, ಪ್ಲೀಸ್ ಬೇಡ ಅನ್ಬೇಡಿ, ನಾನು ಕೆಲ್ಸಕ್ಕೆ ಹೋದ್ರೆ ನಿಮ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ? ಯಾಕಂದ್ರೆ ಒಂದಲ್ಲ ಒಂದಿನ ನಾನು ಈ ಮನೆ ಬಿಟ್ಟು ಹೋಗ್ಲೇಬೇಕಲ್ಲ, ಆಗ ನಿಮ್ಗೆ ಕೊಡ್ಬೇಕಾದ ಬಾಕಿ ಹಣ ಕೊಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಎನ್ನುವ ಹುಡುಗಿಯನ್ನೇ ಸೂಕ್ಷ್ಮವಾಗಿ ನೋಡುವ ಪ್ರಖ್ಯಾತ್. ಈಗ ನೀನು ಹೊರಗೆ ಹೋಗಿ ದುಡಿಯುವಂಥದ್ದು ಏನಿದೆ? ಸುಮ್ಮನೆ ಮನೇಲಿ ಇರೋಕ್ಕಾಗಲ್ವಾ? ಅಷ್ಟು ಕೂಡ ಬೋರ್ ಆದ್ರೆ ಟಿವಿ ನೋಡು, ಇಲ್ಲ ಅಕ್ಕಪಕ್ಕದ ಮನೆಗೆ ಹೋಗಿ ಹರಟೆ ಹೊಡಿ. ನಿಂಗೆ ಬೋರ್ ಆಗದ ಹಾಗೆ ಕಂಪನಿ ಕೊಡೋಕೆ ಇಲ್ಲಿ ತುಂಬ ಮಂದಿ ಜನ ಇದ್ದಾರೆ. ಇದ್ರ ಬೇಲೂ ನೀನು ಕೆಲಸಕ್ಕೆ ಹೋಗ್ಲೇಬೇಕಂತಿದ್ರೆ ಹೋಗು, ನಿನ್ನಿಷ್ಟ, ಆದ್ರೆ ಸಂಜೆ 5 ಗಂಟೆಗಿಂತ ಮುಂಚೆ ಮನೇಲಿ ಇರಬೇಕು ಎನ್ನುತ್ತಾನೆ. ಅವನ ಮಾತಿಗೆ ಖುಷಿಯಿಂದ ಸರಿ ಸರಿ ಎಂದು ತಲೆ ಅಲ್ಲಾಡಿಸುವ ಹುಡುಗಿ, ನೀವು ಒಪ್ಪಿಗೆ ಕೊಟ್ರಲ್ಲ ಅಷ್ಟು ಸಾಕು, ನೀವೇನು ಯೋಚನೆ ಮಾಡಬೇಡಿ, ಸಂಜೆ 5 ಗಂಟೆ ಆಗೋದಕ್ಕಿಂತ ಮುಂಚೆನೇ ನಾನು ಮನೇಲಿ ಇರ್ತೀನಿ. ನೀವು ಕೆಲಸ ಬಿಟ್ಟು ಬರುವಾಗ ನಿಮ್ಮ ಕಣ್ಮುಂದೆ ಹಾಜರಿರ್ತೀನಿ, ಓಕೆನಾ ಎಂದು ಕೇಳುತ್ತಾಳೆ. ಓಕೆ, ಹೋಗಿ ಬಿದ್ಕೋ, ನಿದ್ದೆ ಬರ್ತಿದೆ ಎನ್ನುವವನಿಗೆ, ನೀವೇನು ಅಂದ್ಕೊಳ್ಳಲ್ಲಂದ್ರೆ ನಂಗೊಮ್ಮೆ ಆ ಫೋನ್ ಕೊಡ್ಬೋದಾ ಎಂದು ಕೇಳುತ್ತಾಳೆ. ಫೋನಾ? ಯಾಕೆ ಎಂದು ಆಶ್ಚರ್ಯದಿಂದ ಕೇಳುವವನಿಗೆ, ಉಪ್ಪು ಖಾರ ಹಾಕಿ ನೆಕ್ಕೋದಕ್ಕೆ. ಥೂ ಡಬ್ಬ ನನ್ನ ಮಗ, ಕೇಳುದು ನೋಡು ಫೋನ್ ಯಾಕೆ ಅಂತೆ. ಫೋನ್ನಲ್ಲಿ ಮಾತಾಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಪೂಜೆನಾ? ಅಲ್ಲ, ಇವನಿಗೆ ತಲೆ ಇಲ್ವಾ, ಅಥವಾ ಇದ್ರೂ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ? ಏನೋಪ್ಪ ದೊಡ್ಡದಾಗಿ ನಂಗೆ ಹೇಳ್ತಾನೆ ಗುಲ್ಡು ಚಲ್ಡು ಅಂತ, ಆದರೆ ನಿಜವಾದ ಗುಲ್ಡು ಈ ನನ್ನ ಮಗ ಶುಂಠಿ ಶಂಕರ ಎಂದು ಮನಸ್ಸಿನಲ್ಲಿ ಬೈಯುವವಳು, ಅದು ಫ್ರೆಂಡ್ ಹತ್ರ ಮಾತಾಡಬೇಕಿತ್ತು ಎಂದು ರಾಗ ಎಳೆಯಲು ಶುರು ಮಾಡುತ್ತಾಳೆ. ಸರಿ ಸರಿ, ಅದಕ್ಕೂ ನೀನಿನ್ನು ರಾಗ ಎಳಿಬೇಡ, ತೆಗೋ ಫೋನ್, ಬೇಗ ಮಾತಾಡಿ ಬಂದು ನಿದ್ದೆ ಮಾಡು ಎಂದವನೇ ಅವಳ ಕೈಗೆ ಫೋನ್ ಕೊಟ್ಟರೆ, ಫೋನ್ ಹಿಡಿದಲ್ಲಿಂದ ಓಡುವ ಹುಡುಗಿಯನ್ನು ನೋಡಿ, ಅಲ್ಲ ಫೋನ್ ಕೊಡಿ, ಮಾತಾಡೋಕ್ಕಿದೆ ಫ್ರೆಂಡ್ ಹತ್ರ ಅಂತಾಳೆ. ಈಗ ನೋಡಿದ್ರೆ ಗಂಟೆ 11 ಆಯಿತು. ಇಷ್ಟು ಹೊತ್ತಲ್ಲಿ ಯಾವ ಫ್ರೆಂಡ್ ಜೊತೆ ಮಾತು? ಇವಳು ನಿಜವಾಗ್ಲೂ ಫ್ರೆಂಡ್ ಹತ್ರ ಮಾತಾಡೋಕೆ ಫೋನ್ ತಗೊಂಡಿದ್ದ, ಅಥವಾ ಇವಳಿಗೂ ಯಾರಾದ್ರೂ ಲವರ್ ಗಿವರ್? ಚಾಚೆ, ಹಾಗೆಲ್ಲ ಏನಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅವಳು ಇಲ್ಲಿ ಯಾಕೆ ಇರ್ತಿದ್ಲು?
ಅವಳ ಲವ್ವರ್ ಜೊತೆ ಇರ್ತಿದ್ಲು. ಸುಮ್ಮನೆ ನಾನೇನು ತಲೆಗೆ ಹುಳ ಬಿಡ್ಕೊಂಡು ಮನಸ್ಸು ಹಾಳು ಮಾಡ್ಕೊಳ್ತೀನಿ ಎಂದವನು ಸೋಫಾ ಮೇಲೆ ಅಂಗತವಾಗಿ ಬಿದ್ದು ನಿದ್ದೆ ಹೋಗುತ್ತಾನೆ. ಪ್ರಣತಿ ಯಾಕೆ ಫೋನ್ ತೆಗಿತಿಲ್ಲ? ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಹೇಗೆ? ಇಲ್ಲ ಇಲ್ಲ, ಹಾಗೆಲ್ಲ ಏನಾದರೂ ಆಗಿರ್ತಾ ಇದ್ದಿದ್ರೆ ಇಷ್ಟು ಹೊತ್ತಿಗೆ ನನಗೆ ಸುಳಿವು ಸಿಗ್ತಾ ಇತ್ತು. ಆದರೆ ಫೋನ್ ಯಾಕೆ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ? ಬಹುಶಃ ಫೋನ್ ಸೆಟ್ಟಿಂಗ್ ಏನಾದರೂ ಚೇಂಜ್ ಮಾಡಿಟ್ಟಿದ್ದಾಳೆ ಹೇಗೆ? ಇರಲಿ, ನೋಡೋಣ ನಾಳೆ ಬೆಳಿಗ್ಗೆ ಎಂದು ಹೇಳಿಕೊಂಡು ಒಳಗೆ ಹೋಗಿ ನೆಮ್ಮದಿಯಿಂದ ಮಲಗಿದ ಹುಡುಗಿಗೆ ತಿಳಿದಿಲ್ಲ ಅಲ್ಲಿ ಪರಿಸ್ಥಿತಿ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎನ್ನುವುದು. ಮುಂದುವರಿಯುವುದು.